ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಅಶ್ವಿನಿ ಬ್ಲಾಗ್ಗೆ ವೆಲ್ಕಮ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇದೇ ಥರ ವೀಡಿಯೋಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ. ಇವತ್ತು ಶನಿವಾರದ ಬ್ಲಾಗು. ಶನಿವಾರ ಏನು ಮಾಡಿದ್ದನಪ್ಪ ಕೆಲಸ ಅಂದರೆ ಏನೋ ಅಂತ ದಬಾಕ ಅಂತ ಕೆಲಸ ಏನು ಮಾಡಿಲ್ಲ. ಬೇಗ ಸ್ವಲ್ಪ ಲೇಟಾಗಿ ಎದ್ದಿದ್ದಾಯಿತು. ಲೇಟಾಗಿ ಎದ್ದಾದಮೇಲೆ ಇನ್ನೇನು ಮಾಡೋ ಕೆಲಸ, ಅಡುಗೆ ಮಾಡೋದೇ. ನಮ್ಮ ತಿಂಡಿ ಮಾಡೋದು, ಅಡುಗೆ ಮಾಡೋದು, ಊಟ ಮಾಡೋದು, ಅದೇ ಕೆಲಸ. ಆಮೇಲೆ ನಮ್ಮ ಮಕ್ಕಳದು ಸ್ಕೂಲ್ ಪೇರೆಂಟ್ಸ್ ಮೀಟಿಂಗ್ ಬೇರೆ ಇತ್ತು. ಹಾಗಾಗಿ ಪೇರೆಂಟ್ಸ್ ಮೀಟಿಂಗ್ ಬೇರೆ ಮಾಡೋಕ್ಕೆ ಹೋಗಲಿಲ್ಲ, ಕೇಳಕ್ಕೆ ಹೋಗಿದ್ದೆ ಏನೇನು ದಬಾಕವ್ರೆ ನಮ್ಮ ಹುಡುಗರು ಸ್ಕೂಲಲ್ಲಿ ಅಂತ. ಫಸ್ಟು ಹೋಗೋಕ್ಕೆ ಮುಂಚೆಲ್ಲ ಇಲ್ಲಿ ಮನೇಲಿ ಫಸ್ಟ್ ತಿಂಡಿ ಮಾಡಬೇಕಿತ್ತು. ಹಾಗೆ ತಿಂಡಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಫಸ್ಟ್ಗೆ ಅನ್ನ ರೆಡಿ ಆದಮೇಲೆ ಈ ಕಡೆ ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕ್ತಿದ್ದೆ. ಚಿತ್ರಾನ್ನಕ್ಕೆ ಒಗ್ಗರಣೆಗೆ ಎಣ್ಣೆ, ಕಡಲೆಬೀಜ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಈರುಳ್ಳಿ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೆ. ಖಾರಕ್ಕೆ ಸ್ವಲ್ಪ ನೋಡ್ಕೊಂಡು ಹಾಕಿ ಮೆಣಸಿನ್ಕಾಯಿ ಜಾಸ್ತಿ ಇತ್ತು. ಹಾಗಾಗಿ ಮರ್ತ್ಬಿಟ್ಟು ವೀಡಿಯೋ ಮಾಡ್ಬೇಕಾದ್ರೆ ಹಾಕ್ಬಿಟ್ಟಿದ್ದೀನಿ. ನಂತರ ಖಾರ ಆಗಿಬಿಟ್ಟಿತ್ತು. ಅದಕ್ಕೆ ಕೊನೆಗೆ ಯಾವುದೇ ತಿಂಡಿ ಆದರೂ ಅಷ್ಟೇ, ಖಾರ ಆದರೆ ಸ್ವಲ್ಪ ನಿಂಬೆಹಣ್ಣು ಹಿಂಡಿದ್ರೆ ಖಾರ ಕಮ್ಮಿ ಆಗುತ್ತೆ. ಹಾಗಾಗಿ ಕೊನೆಗೆ ನಿಂಬೆಹಣ್ಣು ಹಿಂಡಿ ಚಿತ್ರಾನ್ನದ ಗೊಜ್ಜು ಕಲಿಸ್ದೆ. ಖಾರ ಕಮ್ಮಿ ಆಯಿತು. ಸ್ವಲ್ಪ ಉಪ್ಪು, ನಿಂಬೆಹಣ್ಣು ಹಿಂಡಿದ್ರೆ ಖಾರ ಕಮ್ಮಿ ಆಗುತ್ತೆ. ಯಾರಾದರೂ ಮಾಡ್ಬೇಕಾದ್ರೆ ಮಿಸ್ಸಾಗಿ ತಿಂಡಿ ಏನಾದರೂ ಖಾರ ಆಯಿತು ಅಂದರೆ ಈ ಥರ ಮಾಡಿ, ಖಾರ ಕಮ್ಮಿ ಆಗುತ್ತೆ ನಿಜವಾಗ್ಲೂ. ಕಾಫಿಗೆ ರೆಡಿ ಮಾಡ್ತಾಯಿದ್ದೆ. ಕಾಫಿ ಈ ಕಡೆ ತಿಂಡಿನೂ ಆಗ್ತಾಯಿತ್ತು, ಆ ಕಡೆ ಕಾಫಿನೂ ರೆಡಿ ಆಗ್ತಾಯಿತ್ತು. ನಾವು ಡೈಲಿ ಕಾಫಿ ಕಾಸಲ್ಲ, ವಾರಕ್ಕೆ ಒಂದಿನ, ಶನಿವಾರ ಅಥವಾ ಭಾನುವಾರ. ಹಾಗಾಗಿ ಎರಡು ದಿನದಲ್ಲಿ ಒಂದಿನ ಕಾಫಿ ಕಾಸ್ಕೊಂಡು ಕುಡಿದು ರೆಡಿ ಮಾಡ್ತಾಯಿದ್ವಿ. ನಂತರ ಕಾಫಿ ಎಲ್ಲ ಕುಡ್ದಾದ್ಮೇಲೆ ಬೇಗ ನಾವು ಸ್ಕೂಲ್ ಹತ್ರ ಹೋಗ್ಬೇಕಾಯ್ತು. ಹಾಗೆ ಸ್ಕೂಲ್ ಹತ್ರ ಹೋಗಕ್ಕೆ ರೆಡಿ ಆಗ್ತಾಯಿದ್ವಿ. ಈಗ ತಗೊಂಡೋಗಿ ಕಾಫಿ ಕೊಡ್ತಾಯಿದ್ದೀನಿ ನಮ್ಮ ಹುಡುಗರಿಗೆ. ಅವ್ರು ಜಾಸ್ತಿ ಕಾಫಿ ಪುಡಿ ಬೇಡ ಅಂತ ಹೇಳ್ಬಿಟ್ಟು ಅವ್ರಿಗೆ ಸಪ್ರೇಟಾಗಿ ಸ್ವಲ್ಪ ಜಾಸ್ತಿ ಹಾಕಿ ಅವ್ರಿಗೆ ಕಾಫಿ ಕೊಟ್ಟೆ. ನಮ್ಮ ಹುಡುಗ ಬೂಸ್ಟು, ಹಾರ್ಲಿಕ್ಸ್ ಈ ಥರ ಏನೂ ಕುಡಿಯಲ್ಲ. ಹಾಗಾಗಿ ಅದನ್ನೇ ಕೊಡ್ತಾಯಿದ್ದೀನಿ. ಬೇಕಾದ್ರೆ ಪೌಡ್ರ್ ಕೊಟ್ಟರೆ ಹಂಗೆ ತಿಂದಾಗ ಖಾಲಿ ಮಾಡಿಬಿಡ್ತಾರೆ. ಈ ಕಡೆ ಚಿತ್ರಾನ್ನಕ್ಕೆ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ನಂತರ ಹುಣಸೆ ಹುಳಿ ಹಾಕಿ ಚೆನ್ನಾಗಿ ಕುದಿಸಿದಾದ್ಮೇಲೆ ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೆ. ಈ ಕಡೆ ಚಿತ್ರಾನ್ನ ಗೊಜ್ಜು ರೆಡಿ ಆಯಿತು. ನಂತರ ಬೋಂಡ ಮಾಡೋಣ ಅಂತ ನೆಂಚಿಗೆ ತುಂಬ ದಿನ ಆಯಿತು ಬೋಂಡ ಮಾಡಿ. ಅದಕ್ಕೆ ಮತ್ತೆ ಬೋಂಡ ಮಾಡೋಂಥ ಬೋಂಡಕ್ಕೆ ರೆಡಿ ಮಾಡ್ತಾಯಿದ್ದೆ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ನಂತರ ಸಬ್ಬಸಿಗೆ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು, ಖಾರದ ಪುಡಿ, ನಂತರ ಸೋಡಾ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಸ್ವಲ್ಪ ನೀರೆಲ್ಲ ಬಿಡೋ ಥರ ಆಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಕಡಲೆ ಹಸಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಬೋಂಡ ಮಾಡಿದ್ರೆ ಬೋಂಡ ಚೆನ್ನಾಗಿ ಬರುತ್ತೆ. ಬೇಕಿದ್ದರೆ ನೀವು ಸ್ವಲ್ಪ ಅಕ್ಕಿ ಹಿಟ್ಟು ಸಹಿತ ಹಾಕ್ಕೋಬೋದು. ಇದು ಚೆನ್ನಾಗಿರುತ್ತೆ. ಆಗಾಗ ಹಂಗೆ ಮಾಡ್ತಾಯಿದ್ದೀನಿ. ಅಕ್ಕಿ ಹಿಟ್ಟು ಏನೂ ಹಾಕೊಂಡಿಲ್ಲ. ನೀವು ಬೇಕಿದ್ದರೆ ಹಾಕ್ಕೋಬೋದು. ಕಡೆ ಬೋಂಡಕ್ಕೆಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಆ ಕಡೆ ಎಣ್ಣೆನೂ ಕಾಯಕ್ಕೆ ಇಕ್ಕಿದ್ದೆ. ಹಾಗೆ ಎಣ್ಣೆನೂ ಕಾದಿತ್ತು. ನಂತರ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಒಂದೊಂದೇ ಬೋಂಡ ಬಿಡ್ತಾ ಬಂದೆ. ಬೋಂಡನೂ ಚೆನ್ನಾಗಿ ಬಂದಿತ್ತು. ನಮ್ಮಮ್ಮರ ಊರ ಕಡೆ ಎಲ್ಲ ಪಕೋಡ ಅಂತೀವಿ, ಬೋಂಡನೆಲ್ಲ. ಅಲ್ಲೆಲ್ಲ ಮೆಣಸಿನ್ಕಾಯಿ ಬಜ್ಜಿ ಅಂತೀವಲ್ಲ ಈ ಕಡೆ ಎಲ್ಲ, ಅದೇ ಥರನ ಅದಕ್ಕೆ ಬೋಂಡ ಅಂತೀವಿ. ಎರಡು ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೋಂಡನ. ಚೆನ್ನಾಗಿರುತ್ತೆ ಬೋಂಡ. ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ಬೋಂಡ. ಎಲ್ಲರೂ ಇದೇ ಥರನೇ ಮಾಡೋದು, ನಾನೇನು ಸಪ್ರೇಟಾಗಿ ಮಾಡಲ್ಲ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೋಂಡನ ಸಪ್ರೇಟಾಗಿ ಮತ್ತೆ ಎತ್ತಿಕೊಂಡೆ. ನಂತರ ಇನ್ನೂ ಸ್ವಲ್ಪ ಹಿಟ್ಟಿತ್ತು, ಅದನ್ನು ಹಾಕಿ ಮತ್ತೆ ತಿಕ್ತೆ. ನಂತರ ಈ ಕಡೆ ತಿಂಡಿಗೆಲ್ಲ ಕಲಿಸ್ಕೊತಾ ಇದ್ದೆ. ಚಿತ್ರಾನ್ನಕ್ಕೆ ಸ್ವಲ್ಪ ಚಿತ್ರಾನ್ನ ಗೊಜ್ಜು ಜಾಸ್ತಿ ಮಾಡಿದ್ದೆ ಮಧ್ಯಾಹ್ನಕ್ಕೂ ಆಗಲಿ ಅಂತ. ಹಾಗೆ ಚಿತ್ರಾನ್ನ ಗೊಜ್ಜು ಸಪ್ರೇಟಾಗಿ ತಿಕ್ಕಿ ಮತ್ತು ಈ ಬೆಳಗ್ಗೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಲಿಸ್ಕೊತಾ ಇದ್ದೆ. ನಂತರ ನಾವು ಎಲ್ಲ ರೆಡಿಯಾಗಿ ಸ್ಕೂಲ್ ಹತ್ರ ಹೊರಟ್ವಿ. ಮಕ್ಕಳನ್ನ ರೆಡಿ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ಬಸ್ಸು ಮಿಸ್ ಆಯಿತು. ಕೊನೆಗೆ ಆಟೋದಲ್ಲೇ ಹೋದ್ವಿ.
ನಂತರ ಕಲ್ಲೋ ಕ್ರಾಸ್ಗೆ ಹೋಗಿ ಕಲ್ಲೋ ಕ್ರಾಸಿಂದ ಮತ್ತೆ ಆ ಕಡೆಗೆ ಬಸ್ಗೆ ಹೋಗ್ಬೇಕು. ಬರ್ತಾ ಬಸ್ ಏನೋ ಆರಾಮಾಗಿ ಹೋದ್ವಿ, ಸೀಟು ಎಲ್ಲ ಸಿಕ್ತು ಆರಾಮಾಗೆ. ಇವತ್ತು ನಮ್ಮ ಮನೆಯವರೇ ಕರ್ಕೊಂಡೋಗೋರು, ಅವ್ರಿಗೇನೋ ಕೆಲಸ ಇರೋದ್ರಿಂದ ಅವ್ರು ಹೋಗಲಿಲ್ಲ, ಹಾಗಾಗಿ ನಾವೇ ಹೋಗಿದ್ದಾಯಿತು. ಕೊನೆಗೆ ಬಸ್ಸಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ವಿ. ಇನ್ನು ಕಲ್ಲೋ ಕ್ರಾಸಲ್ಲಿ ಸಂತೆ ನಡೀತಾ ಇತ್ತು, ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಸುಮ್ಮನೆ ಹೋಗ್ತಾ ಇದ್ದೀವಿ. ಅಂದ್ಕೊಂಡಿಲ್ಲ ಬಸ್ಸಲ್ಲಿ ನಮ್ಮ ಹುಡುಗರು ತರಲೆ ಮಾಡ್ತಾಯಿದ್ದ ನಮ್ಮ ಯಶು. ಅವನ್ನ ನೋಡ್ಕೊಂಡು ಆ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ನಂತರ ಟಿಕೆಟ್ ತಗೊಂಡು ಒಂದೊಂದು ಸತಿ ಬರಬೇಕಾದ್ರೆ 6 ರೂಪಾಯಿ ತಗೊಂಡ್ರು, ಈ ಕಡೆಯಿಂದ ಹೋಗ್ಬೇಕಾದ್ರೆ 9 ರೂಪಾಯಿ ತಗೊಂಡ್ರು. ಬರಬೇಕಾದ್ರೆ 6 ರೂಪಾಯಿ ತಗೊಂಡ್ರು. ಸೇಮ್ ಹಿಂಗೂ ಅದೇ ಬಸ್ಸು, ಹೋಗ್ಬೇಕಾದ್ರೂ ಅದೇ ಬಸ್ಸು, ಆದರೂ ಮತ್ತೆ 3 ರೂಪಾಯಿ ಜಾಸ್ತಿ ಆಯಿತು, ಯಾಕೆ ಅಂತ ಗೊತ್ತಿಲ್ಲ. ನಂತರ ಬಸ್ಸಲ್ಲಿ ಹೋಗ್ತಾ ಇದ್ವಿ. ಹಾಗೆ ನಮ್ಮ ಫ್ರೆಂಡ್ ಮನೆ ಆಯಿತು, ನಮ್ಮ ಫ್ರೆಂಡ್ ಮನೆ ಅಂತ ತೋರಿಸ್ತಾ ಇದ್ದ. ನಂತರ ನಾವು ಕಡ್ಬ ಬಂತು, ಅಲ್ಲಿ ಇಳ್ಕೊಂಡು ಅಲ್ಲಿಂದ ಆಟೋಕ್ಕೆ ಹೋದ್ವಿ. ಸೀದಾ ಸ್ಕೂಲ್ ಹತ್ರ ನಿಲ್ಲಿಸಲ್ಲ ಬಸ್ ಯಾವುದೂ. ಹಾಗೆ ಬೇರೆ ಪೇರೆಂಟ್ಸ್ಗಳು ಬಂದಿದ್ದರು, ಹಾಗೆ ಅವರು ನಾವೆಲ್ಲ ಒಂದೇ ಆಟೋದಲ್ಲಿ ಹೋದ್ವಿ. ಹೋಗಾದ್ಮೇಲೆ ಅಲ್ಲೆಲ್ಲ ಸೈನ್ ಹಾಕ್ಬಿಟ್ಟು ಸೈನು, ಫೋನ್ ನಂಬರು, ಅಡ್ರೆಸ್ಸು ಎಲ್ಲ ಬರೆದ್ಬಿಟ್ಟು ಒಳಗಡೆ ಹೋಗಬೇಕು. ಇವತ್ತು ಹೋಗಾದ್ಮೇಲೆ ಫಸ್ಟ್ ಇವನು ನಮ್ಮ ಸ್ಕೂಲ್ಗೆ ಹೋಗ್ಬೇಕು ಅಂತಿದ್ದ. ಫಸ್ಟು ಅವನು ಸ್ಕೂಲ್ ಹತ್ರನೇ ಮೊದಲು ಹೋಗಿದ್ದು. ನಂತರ ಅಲ್ಲೂ ಸ್ವಲ್ಪ ಹೊತ್ತು ಟೀಚರ್ಸ್ ಎಲ್ಲ ಪೇರೆಂಟ್ಸ್ ಮೀಟಿಂಗ್ ಮಾಡ್ತಾಯಿದ್ರು, ಬೇರೆ ಮಕ್ಕಳಿಗೆ, ಬೇರೆ ಪೇರೆಂಟ್ಸ್ಗೆಲ್ಲ. ಅವ್ರದ್ದೆಲ್ಲ ಮುಗಿದ್ಮೇಲೆ ನೆಕ್ಸ್ಟು ನಮ್ಮದೆಲ್ಲ ಮುಗಿದ್ಮೇಲೆ ಮತ್ತೆ ನಮ್ಮ ಪ್ರಣೀತಂದ್ಗೆ ಹೋದ್ವಿ. ಅಲ್ಲೂ ಸ್ವಲ್ಪ ಹೊತ್ತು, ಅಲ್ಲೂ ಲೇಟ್ ಆಯಿತು, ಅಲ್ಲೂ ಸಖತ್ತು ಪೇರೆಂಟ್ಸ್ ನಿಂತಿದ್ದರು. ಇವತ್ತು ಫುಲ್ಲು ಸಖತ್ತು ಜಾಸ್ತಿನೇ ಪೇರೆಂಟ್ಸ್, ಆಲ್ಮೋಸ್ಟ್ ಎಲ್ಲ ಪೇರೆಂಟ್ಸು ಬಂದಿದ್ದರು ಅನಿಸುತ್ತೆ ಇವತ್ತು. ಆನಂತರ ಮಕ್ಕಳು ಪಾನಿಪುರಿ ಬೇಕು ಅಂದರು, ಅಲ್ಲಿ ಪಾನಿಪುರಿ ಕುಡಿಸ್ಕೊಂಡು ನೆಕ್ಸ್ಟು ಕ್ರಾಸಿಗೆ ಹೊಸದೇ ಅದು ಬೇಕ್ರಿ ಆಯ್ತು ಅಂತ ಕಣ್ಣಿಗೆ ಕಾಣ್ಬಿಡ್ತು. ಅಲ್ಲಿ ಮತ್ತೆ ಬೇಕ್ರಿ ತಕ್ಕೋಗಿ ಅಲ್ಲೂ ಬೇಕ್ರಿಲೇ ಕೇಕ್ ಏನೋ ತಗೊಂಡು ತಿಂದರು. ನಂತರ ನಾವು ಅಷ್ಟೊತ್ತಿಗೆ ಆಟೋ ಬಂತು, ಆಟೋದಲ್ಲಿ ಸೀದಾ ನಮ್ಮೂರಿಗೆ ಬಂದ್ವಿ. ನಮ್ಮೂರಿಗೆ ಬರೋ ಅಷ್ಟೊತ್ತಿಗೆ ಒಂದು ಗಂಟೆ ಆಯಿತು. ನಾವಿಲ್ಲಿಂದ ಹೊರಟಿದ್ದು 11 ಗಂಟೆ, 11 ಗಂಟೆ ಅನಿಸುತ್ತೆ, 11 ಗಂಟೆಗೆ. ಮನೆಗೆ ಬರೋ ಅಷ್ಟೊತ್ತಿಗೆ 2 ಗಂಟೆ ಆಯಿತು. ಬಂದಮೇಲೆ ಸ್ವಲ್ಪ ಹೊತ್ತೆಲ್ಲ ಊಟ ಏನು ಮಾಡಲಿಲ್ಲ, ಪಾನಿಪುರಿ ಬೇರೆ ತಿಂತಿದ್ವಲ್ಲ, ಹೊಟ್ಟೆ ತುಂಬ್ದಂಗಿತ್ತು, ಹಾಗೆ ಸುಮ್ಮನಾದ್ವಿ. ನಂತರ ಇಲ್ಲಿ ನನ್ನ ಮಗಳು ಸ್ವಲ್ಪ ಹೊತ್ತಾದ್ಮೇಲೆ ಕ್ರಾಫ್ಟ್ ಮಾಡ್ತೀನಿ ಕಣಮ್ಮ ಅಂತ ಹೇಳಿ ಮಾಡ್ತಾಯಿದ್ಲು. ವೀಡಿಯೋನು ಮಾಡ್ಕೊಳಮ್ಮ ಅಂದ್ಲು, ಹಾಗೆ ವೀಡಿಯೋನು ಮಾಡಿದೆ, ಚೆನ್ನಾಗಿ ಮಾಡಿದ್ಲು. ಮೊದಲೆಲ್ಲ ಇವಳು ಜಾಸ್ತಿ ಕ್ರಾಫ್ಟ್ ಮಾಡ್ತಾಯಿದ್ಲು, ಈಗ ಸ್ವಲ್ಪ ಕಮ್ಮಿ ಮಾಡಿದ್ದಾಳೆ. ಏನೋ ಕಸ ಬಾಚಾಕೋ ಮರ ಅಂತ ಏನೋ ಸ್ಟ್ಯಾಂಡ್ ಕೊಟ್ಟು ಮಾಡ್ತಾಯಿದ್ದಾಳೆ, ಚೆನ್ನಾಗಿತ್ತು. ಆಲ್ಮೋಸ್ಟ್ ನಮ್ಮ ಮನೇಲಿ ಯಾರದೇ ಬರ್ತಡೇ ಎಲ್ಲದಕ್ಕೂ ಅಷ್ಟೇ, ಅವಳು ಬರೀ ಕ್ರಾಫ್ಟ್ ಇದೇ ಥರನೇ ಕ್ರಾಫ್ಟೇ ಮಾಡಿಕೊಡ್ತಾಳೆ. ಯಾರಿಗಾದ್ರೂ ಅವ್ರ ಫ್ರೆಂಡ್ಸಿಗೆ ಗಿಫ್ಟ್ ಕೊಡೋದಾಗಲಿ ಎಲ್ಲ ಇವಳೇ ಮನೆಯಲ್ಲೇ ಮಾಡ್ತಾಳೆ. ನಂತರ ಸಂಜೆ ಊಟ ಅಡುಗೆ ಏನು ಮಾಡಲಿಲ್ಲ, ಹಾಗೆ ಜ್ಯೂಸ್ ಕುಡ್ದು ಮಲ್ಗೋಣ ಅಂತ ಎಲ್ಲ ಫ್ರೂಟ್ಸ್ ಎಲ್ಲ ಹಾಕಿ ಜ್ಯೂಸ್ ಮಾಡಿದ್ವಿ. ದಾಳಂಬ್ರೆ ಹಣ್ಣು, ಆಪಲ್ಲು, ಬನಾನ, ಕಿತ್ತಳೆ ಹಣ್ಣು ಇಷ್ಟನ್ನೆಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಜೇನುತುಪ್ಪ ಹಾಕಿದೆ, ಸಕ್ಕರೆ ಏನೂ ಹಾಕಲಿಲ್ಲ. ಬೇಕು ಅಂದರೆ ಹಾಕೋಬೋದು ಸಕ್ಕರೆ ಅಥವಾ ಬೆಲ್ಲ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ಥರ ಸ್ಮೂತಿ ಥರ ಆಯಿತು. ನೀವು ಬೇಕು ಅಂದರೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಜಾಸ್ತಿ ತೆಳ್ಳಗೆ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ. ನಾನು ಕೊನೆಗೆ ನೀರು ಥರನೇ ಸ್ವಲ್ಪ ಜ್ಯೂಸ್ ಥರನೇ ಮಾಡ್ಕೊಂಡು ಕುಡಿದೆ. ಇಷ್ಟೊಂದು ಗಟ್ಟಿ ನನ್ನ ಕೈಲಿ ಕುಡಿಯೋಕ್ಕಾಗಲಿಲ್ಲ. ನನ್ನ ಮಗಳು ಎಲ್ಲ ಚೆನ್ನಾಗಿ ಕುಡಿದ್ಲು, ಅವಳಿಗೆ ಇಷ್ಟ ಆಯಿತು. ನನಗೆ ಅಷ್ಟೊಂದು ಈ ಥರ ಎಲ್ಲ ಕುಡಿಯೋಕ್ಕಾಗಲಿಲ್ಲ. ನಾನು ಸ್ವಲ್ಪ ನೀರು ಮತ್ತು ಬೆಲ್ಲ ಹಾಕ್ಕೊಂಡು ಜ್ಯೂಸ್ ಥರ ಮಾಡ್ಕೊಂಡು ಕುಡಿದೆ, ಚೆನ್ನಾಗಿತ್ತು. ಇವರೆಲ್ಲ ಸ್ಮೂತಿ ಥರ ಹಾಗೆ ಕುಡಿದ್ರು, ಅವ್ರಿಗೂ ಒಂಥರ ಇಷ್ಟ ಆಯಿತು, ನನಗೊಂಥರ ಇಷ್ಟ ಆಯಿತು. ಯಾರೆಲ್ಲ ನಿಮ್ಮ ಮಕ್ಕಳ ಸ್ಕೂಲ್ ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡಿದ್ದೀರಾ, ನಿಮ್ಮ ಅನುಭವನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮುಂದೆ ಇದೇ ಥರ ವಿಡಿಯೋಕ್ಕಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ. ಮತ್ತು ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.